ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ನಿಮ್ಮ ಮಾಲಾ ಶಿವಪ್ರಕಾಶ್. ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಾ ಮನೆಯಂಗಳ. ನಾನಿಲ್ಲ ಆರಾಮಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಈ ಚಳಿಗಾಲಕ್ಕೋಸ್ಕರ ಮಾಡೋಣ ಒಂದು ಹೊಸ ತಿಂಡಿ. ಇದು ನಾವು ಆಲೂಗಡ್ಡೆನ ಬೇಯಿಸದೆ ಮಾಡ್ತವರಂಥ ಒಂದು ಹಸಿ ಆಲೂಗಡ್ಡೆಯಿಂದ ಮಾಡೋಂಥ ಒಂದು ಸ್ನ್ಯಾಕ್ಸ್. ಇದು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಈಗ ಮೊದಲಿಗೆ ನಾನು 2 ಆಲೂಗಡ್ಡೆ ಇತ್ತು ತೊಗೊಂಡು ಅದನ್ನು ಮೇಲೆ ಸಿಪ್ಪೆ ತಕ್ಕೊಂಡು ತುರಿಯೋದ್ರಲ್ಲಿ ದೊಡ್ಡ ಹಲ್ಲಿರುತ್ತಲ್ಲ ಅದರಲ್ಲಿ ತುರಿದಿದ್ದೀನಿ. ತುರಿದ್ಬಿಟ್ಟು ಅದನ್ನು ನೀರಲ್ಲಿ 2 ರಿಂದ 3 ಸತಿ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಅದನ್ನು ತಕ್ಕೊಂಡ್ರೆ ಈ ಥರ ನೀರು ವೈಟ್ ಆಗೋರು ತೊಳೆದ್ಬಿಟ್ಟು ತಕ್ಕೊಂಡ್ರೆ ಈ ಥರ ನಮಗೆ ಅದು ಸ್ಟಾರ್ಚ್ ಎಲ್ಲ ಹೋಗಿ ಗಟ್ಟಿಗೆ ಬರುತ್ತೆ. ಚೆನ್ನಾಗಿ ಅದು ಒಂಥರ ಕಾಳು ಕಾಳು ಥರ ಬರುತ್ತೆ ಅದು. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಒಂದು ಈರುಳ್ಳಿ, ದಪ್ಪ ಈರುಳ್ಳಿನ ಈ ಪಕೋಡ ಹೆಚ್ಕೋತೀವಲ್ಲ ಆ ಥರ ಸಣ್ಣ ಸಣ್ಣಗೆ ಹೆಚ್ಕೊಂಡು ಅದು ಕೂಡ ಹಾಕ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಐಟಮು. ಇದು ಸ್ನ್ಯಾಕ್ಸ್ಗೆ ಈ ಚಳಿಗಾಲಕ್ಕೆ, ಮಳೆಗಾಲಕ್ಕೆ ಕಾಫಿ ಟೀ ಜೊತೆಗೆ ಮತ್ತು ಯಾರಾದರೂ ಫ್ರೆಂಡ್ಸು ಎಲ್ಲರೂ ಬಂದರೆ ಮಾಡಿಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಕೂಡ ಹೆಚ್ಚಿ ಸಣ್ಣ ಸಣ್ಣದಾಗಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹರ್ಬ್ಸ್ ಹಾಕಿದ್ದೀನಿ, ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡಲಿ ಅಂತ ಹೇಳಿಬಿಟ್ಟು. ಜೊತೆಗೆ ಬಿಳಿ ಎಳ್ಳು, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಈಗ ನಾನು ಇದಕ್ಕೆ ಖಾರಕ್ಕೋಸ್ಕರ ಮತ್ತು ಮಸಾಲೆಗೋಸ್ಕರ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ. ಅದಕ್ಕೆ ಖಾರಕ್ಕೆ ತಕ್ಕನಂಗೆ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಅನುಕೂಲ ಅನಿಸುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಓಕೆ. ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡ್ಕೋಬೋದು, ಈರುಳ್ಳಿ ತಿಂದೇ ಇರೋರು ಕೂಡ ಸ್ಕಿಪ್ ಮಾಡ್ಕೋಬೋದು, ಬರೀ ಆಲೂಗಡ್ಡೆಯಿಂದ ಕೂಡ ಮಾಡ್ಕೋಬೋದು. ಆಮೇಲೆ ಅದೆಲ್ಲ ಹಾಕ್ಕೊಂಡು ಒಂದು ಸತಿ ಕಲಿಸ್ಕೊಳ್ಳೋಣ. ಅದನ್ನು ಕಲಿಸ್ಕೊಂಡು ನಂತರ ಅದಕ್ಕೆ 1 ರಿಂದ 2 ಸ್ಪೂನಷ್ಟು, 2-2.5 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1-2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸತಿ ಎಲ್ಲನೂ ಕೈಗಲಿಸಿ ನಾವು ಅದನ್ನು ಒಂದು 5 ನಿಮಿಷ ಮುಚ್ಚಿಡೋಣ. ಯಾಕಂದರೆ ಅದರಲ್ಲಿ ಆಲೂಗಡ್ಡೆ ಮತ್ತು ಈರುಳ್ಳಿಯಲ್ಲಿರೋ ನೀರು, ತೇವಾಂಶ ಏನಿದೆ ಅದು ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ನೀರು ಯೂಸ್ ಮಾಡಬೇಕಾ ಬೇಡವಾ ಅಂತ. ನೀರು ಬೇಕಾದರೆ ಮಾತ್ರ ಹಾಕ್ಕೊಳ್ಳೋಣ, ಬೇಡ ಅಂದರೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ನಾನು ಈ ಕಡೆ ಒಂದು ಪ್ಯಾನ್ ಇಡ್ತಾಯಿದ್ದೀನಿ. ಪ್ಯಾನ್ ಇಟ್ಬಿಟ್ಟು ಶಾಲೋ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು ಶಾಲೋ ಫ್ರೈ ಕೂಡ ಮಾಡ್ಕೋಬೋದು, ಡೀಪ್ ಫ್ರೈ ಕೂಡ ಮಾಡ್ಕೋಬೋದು, ಅಥವಾ ಒಂಚೂರು ಸ್ವಲ್ಪ ನೀರು ಹಾಕ್ಕೊಂಡು ನೀವು ತಟ್ಕೊಂಡು ರೊಟ್ಟಿ ಥರ ಕೂಡ ತಿನ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನೇನು ಮಾಡಿದ್ದೀನಿ, ಸ್ವಲ್ಪ ಕ್ರಿಸ್ಪಿ ಬರೋಕ್ಕೋಸ್ಕರ ಮೇಲೆ ಚಿರೋಟಿ ರವೆ ಹಾಕ್ಕೊಂಡು ಎಲ್ಲ ಕಲಸಿದ್ಮೇಲೆ ಲಾಸ್ಟಿಗೆ ಇನ್ನೇನು ನಾವು ಅದನ್ನು ಎಣ್ಣೆಗೆ ಹಾಕಬೇಕೋ ಆವಾಗ ಚಿರೋಟಿ ರವೆ ಹಾಕ್ಕೊಂಡು ಕಲಿಸ್ಕೊಂಡು ಕೈಯಲ್ಲಿ ಟಿಕ್ಕೀಸ್ ಥರ ತಟ್ಬಿಟ್ಟು ಅದನ್ನು ಬೇಯಕ್ಕೆ ಹಾಕಿದ್ದೀನಿ. ಅದು ಸ್ವಲ್ಪ ಬೇಯೋವರೆಗೂ ಹಾಗೆ ಬಿಡಬೇಕು. ಅದನ್ನು ಹಾಗೆ ಮಧ್ಯೆ ಮಧ್ಯೆ ಕೈ ಆಡಬಾರ್ದು, ಮುರಿದೋಗ್ಬಿಡುತ್ತೆ. ಒಂದು ಸೈಡ್ ಬೇಯೋವರೆಗೂ ಬಿಟ್ಬಿಟ್ಟು ಆಮೇಲೆ ತಿರುವಾಕಬೇಕು, ಆವಾಗ ಅದು ಶೇಪ್ ಹಾಳಾಗಲ್ಲ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಗರಿ ಗರಿ ಆಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಈ ರೆಸಿಪಿನ ನಾನು ಸಿಹಿ ಕಹಿ ಚಂದ್ರು ಅವರಿಗೆ ಅವರ ಬೊಂಬಾಟ್ ಭೋಜನ ಪ್ರೋಗ್ರಾಮಲ್ಲಿ ಮಾಡಿಕೊಟ್ಟಿದ್ದೆ. ಅವ್ರು ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾನು ಇದಕ್ಕೆ ಆಲೂ ಅಚಾನಕ್ ಅಂತ ಹೆಸರಿಟ್ಟಿದ್ದೆ. ಬಟ್ ಅವ್ರು ನನಗೆ ಹೇಳಿದ್ದು ಇದು ಆಲೂ ಅಚಾನಕ್ ಅಲ್ಲ, ನಾನು ಫಾರಿನ್ ಕಂಟ್ರೀಸ್ಗೆ ಹೋದಾಗ ತಿಂದಿದ್ದು ಹ್ಯಾಶ್ ಬ್ರೌನ್ಸ್ ಅಂತ. ನಾವು ಇದನ್ನು ದೇಸಿ ಟಚ್ ಕೊಟ್ಟಿರೋದನ್ನ ದೇಶಿ ಹ್ಯಾಶ್ ಬ್ರೌನ್ಸ್ ಅಂತ ಕಡಿಯೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇದನ್ನು ದೇಸಿ ಹ್ಯಾಶ್ ಬ್ರೌನ್ಸ್ ಅಂತಲೇ ಹೇಳ್ತೀನಿ. ಸೊ ನೀವು ಎಲ್ಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.